ಸ್ನೇಹಿತರೆ, ನಿಮ್ಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಜರ್ಮನ್ನ ಸರ್ವಾಧಿಕಾರಿ ನರರಾಕ್ಷಸ ಹಿಟ್ಲರ್ನ ಬಗ್ಗೆ ನಿಮಗೆ ಗೊತ್ತು. ಆದರೆ ಹಿಟ್ಲರ್ನ ಪ್ರೇಮ ಕಥೆಯ ಬಗ್ಗೆ ನಿಮಗೆ ಗೊತ್ತಾ? ಹಿಟ್ಲರ್ ಸಾಯುವುದರ ಹಿಂದಿನ 24 ಗಂಟೆಗಳು ಏನೇನು ನಡೀತು ಅಂತ ನಿಮಗೆ ಗೊತ್ತಾ? ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅದನ್ನೆಲ್ಲ ತಿಳಿಯೋಣ. ಏಪ್ರಿಲ್ 30, 1945 ಸರಿಸುಮಾರು 3:30 ಸಮಯ. ಮಟಮಟ ಮಧ್ಯಾಹ್ನ ಲಕ್ಷಾಂತರ ಜ್ಯೂಸ್ಗಳ ಮಾರಣ ಹೋಮ ಮಾಡಬೇಕೆಂದಿದ್ದ ಜರ್ಮನ್ನ ಸರ್ವಾಧಿಕಾರಿ ಹಿಟ್ಲರ್ ತನ್ನ ಹಣೆಗೆ ತಾನೇ ಪಾಯಿಂಟ್ ಮಾಡಿಕೊಂಡು ಬಂದೂಕು ಹಿಡಿದು ನಿಂತು ಬಿಟ್ಟಿದ್ದ. ಖತಂ, ಆತ್ಮಹತ್ಯೆ ಮಾಡಿಕೊಂಡ. ಇಲ್ಲಿ ಹಿಟ್ಲರ್ ಒಬ್ಬನ ಸಾವು ಮಾತ್ರ ಆಗಲಿಲ್ಲ. ಹಿಟ್ಲರ್ ಸಾಯುವುದಕ್ಕಿಂತ ಮುಂಚೆ ತನಗೆ ಬಲು ಇಷ್ಟವಾದ ತನ್ನ ಖಾಸ 3 ಜೀವಗಳ ಬಲಿ ಪಡೆದು ಬಿಟ್ಟಿದ್ದ. ತನ್ನ ಈ ಖಾಸ 3 ಜೀವಗಳಿಗೆ ಮುಕ್ತಿ ನೀಡಲು ಹಿಟ್ಲರ್ ತಾನು ಸಾಯುವುದಕ್ಕಿಂತ 24 ಗಂಟೆಗಳ ಮುಂಚೆಯೇ ಪ್ಲಾನ್ ಮಾಡಿಕೊಂಡಿದ್ದ. ಅಂದ್ರೆ 29 ಏಪ್ರಿಲ್ 1945 ಸರಿಸುಮಾರು 3:30 ಹೊತ್ತಿಗೆ ತನಗೆ ತುಂಬಾ ಹತ್ತಿರವಿದ್ದ ಅಧಿಕಾರಿಯ ಸಹಾಯದಿಂದ ತನ್ನ ಜರ್ಮನ್ ಶೆಫರ್ಡ್ ನಾಯಿ ಅಂದ್ರೆ ಬ್ಲಾಂಡಿಯ ಬಾಯಲ್ಲಿ ಸ್ವಂತ ತನ್ನ ಕೈಯಿಂದಲೇ ಸೈನೈಡ್ ಕ್ಯಾಪ್ಸಲ್ ಹಾಕಿದ್ದ. ಸೈನೈಡ್ ಕ್ಯಾಪ್ಸಲ್ ನುಂಗಿದ ಕಾರಣ ಪಾಯ್ಸನಿಂಗ್ ಕಾರಣದಿಂದ ಬ್ಲಾಂಡಿ ಧರೆಗೆ ಉರುಳಿ ಬಿತ್ತು. ಸ್ನೇಹಿತರೆ, ಬ್ಲಾಂಡಿ ಅಂದ್ರೆ ಹಿಟ್ಲರ್ ತನ್ನ ಸ್ವಂತ ಮಕ್ಕಳಂತೆ ಸಾಕಿ ಸಲಹಿದ್ದ ನಾಯಿ. ತನ್ನ ಈ ಪ್ರೀತಿಯ ನಾಯಿಯ ಜೀವವನ್ನು ತೆಗೆಯಲು ಹಿಟ್ಲರ್ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದಾದ್ರೂ ಯಾಕೆ? ಸ್ವತಃ ಹಿಟ್ಲರ್ಗೂ ಸಹ ಬ್ಲಾಂಡಿಯ ಜೀವವನ್ನು ತೆಗೆಯಲು ಇಷ್ಟವಿರಲಿಲ್ಲ. ಆದರೆ ಅನಿವಾರ್ಯಕ್ಕೆ ಸಿಕ್ಕ ಹಿಟ್ಲರ್ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಇಂತಹ ಕಠೋರ ನಿರ್ಧಾರವನ್ನು ತೆಗೆದುಕೊಂಡಿದ್ದ. ಈ ನಿರ್ಧಾರದ ಹಿಂದೆ ಮುಖ್ಯವಾಗಿ 2 ಕಾರಣಗಳಿತ್ತು. ಮೊದಲನೆಯ ಕಾರಣ, ಹಿಟ್ಲರ್ ಆ ಸೈನೈಡ್ನ ತೀವ್ರತೆ ಮತ್ತು ಪ್ರಖರತೆಯನ್ನು ತಿಳಿಯಬೇಕಿತ್ತು. ಯಾಕೆ ಅಂದ್ರೆ ಸ್ವಲ್ಪ ಸಮಯದ ಮುಂಚೆಯಷ್ಟೇ ಮದುವೆಯಾಗಿದ್ದ ತನ್ನ ಹೆಂಡತಿ ಯವ ಬ್ರೌನ್ಗೂ ಕೂಡ ಅದೇ ಸೈನೈಡ್ ಕೊಟ್ಟು ಸಾಯಿಸುವ ಯೋಚನೆಯನ್ನು ಹೊಂದಿದ್ದ. ಮತ್ತು ಇನ್ನೊಂದು ಪ್ರಮುಖ ಕಾರಣ ಅಂತಂದ್ರೆ, ತಾನು ಸತ್ತ ಮೇಲೆ ತನ್ನ ಪ್ರೀತಿಯ ಬ್ಲಾಂಡಿ ಅವನ ನೆನಪಿನಲ್ಲೇ ದುಃಖದಿಂದಿರಬಾರದು ಮತ್ತು ರಷ್ಯನ್ನರು ಹಿಟ್ಲರ್ನ ಮೇಲೆ ದಾಳಿ ಮಾಡಿದರೆ ಅತಿ ಸುಲಭವಾಗಿ ಹಿಟ್ಲರ್ ಸೋಲುತ್ತಾನೆ ಎಂದು ಅವನಿಗೆ ಗೊತ್ತಿತ್ತು. ಅವನು ಸೋತ ನಂತರ ತನ್ನ ಸಿಟ್ಟನ್ನೆಲ್ಲ ತನ್ನ ನಾಯಿಯ ಮೇಲೆ ತೀರಿಸಿಕೊಳ್ಳುತ್ತಾರೆ, ಅದಕ್ಕೆ ಆವಾಗ ಹಿಂಸೆಯಾಗುತ್ತದೆ ಎಂದು ಅರಿತ ಹಿಟ್ಲರ್ ತಾನೇ ತನ್ನ ಕೈಯಾರೆ ನಾಯಿಯನ್ನು ಸಾಯಿಸಿಬಿಟ್ಟ. ನಂತರ ತನ್ನ ಮನೆಯಂಗಳದಲ್ಲಿ ಇನ್ನೂ 4 ನಾಯಿಗಳಿಗೆ ತನ್ನ ದುಃಖ ತುಂಬಿದ ಕಣ್ಣನ್ನು ಮುಚ್ಚಿ ಗನ್ ಶಾಟ್ ಮಾಡಿ ಸಾಯಿಸಿ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿಬಿಟ್ಟ. ಸ್ನೇಹಿತರೆ, ನಮಗೆ ಹಿಟ್ಲರ್ ಈ ತನ್ನ ಪ್ರೀತಿಯ ಬ್ಲಾಂಡಿಯನ್ನು ಕೊಂದಿದ್ದರ ಕಾರಣ ಗೊತ್ತಾಯಿತು. ಆದರೆ ತನ್ನ ಪ್ರೀತಿಯ ವೈಫ್ ಅಂದ್ರೆ ಎವಾಳನ್ನು ಹಿಟ್ಲರ್ ಕೊಂದಿದ್ದಾದ್ರೂ ಯಾಕೆ? ಈ ಎಲ್ಲದರ ನಡುವೆ ನಮಗೊಂದು ಮೂಡೋ ಪ್ರಶ್ನೆ, ಹಿಟ್ಲರ್ಗೆ ತನ್ನ ಸಾವು ಬಹು ಸಮೀಪವಿದೆ ಎಂದು ತಿಳಿದಿದ್ದರೂ ಸಹ ತಾನು ಸಾಯುವುದಕ್ಕೂ 15 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದಾದ್ರೂ ಯಾಕೆ? ಮದುವೆ ಆದ್ರೂ ತನ್ನ ಹೊಸದಾಗಿ ಮದುವೆಯಾದ ಪ್ರೀತಿಯ ಮುದ್ದಿನ ಹೆಂಡತಿಯನ್ನು ಸೈನೈಡ್ ಹಾಕಿ ಕೊಲ್ಲುವುದರ ಹಿಂದಿನ ಅಸಲಿಯತ್ತೆ ನಾವಿದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ಹಿಟ್ಲರ್ನ ಸಾವಿಗೂ 39 ಗಂಟೆ ಹಿಂದೆ ಹೋಗಿ ವಿಶ್ಲೇಷಿಸಬೇಕಾಗುತ್ತೆ. ಸ್ನೇಹಿತರೆ, ನಾವಿವಾಗ ಮಾತಾಡ್ತಿರೋದು 29 ಏಪ್ರಿಲ್ ರಾತ್ರಿ 12 ಗಂಟೆಯ ಸುಮಾರು. 33 ವರ್ಷದ ಯವ ಬ್ರೌನ್ ತನ್ನ ಕೋಣೆಯಲ್ಲಿ ಬ್ಲ್ಯಾಕ್ ಲಾಂಗ್ ಡ್ರೆಸ್ ಮತ್ತು ಚಿನ್ನದ ಬ್ರೆಸ್ಲೆಟ್ ಅನ್ನು ಹಾಕಿಕೊಂಡು ಮದುವಣಗಿತ್ತಿಯಂತೆ ಸಿಂಗಾರವಾಗಿ ನಿಂತಿದ್ಲು. ಯಾಕೆ ಅಂದ್ರೆ ತಾನು ಚಿಕ್ಕ ಹುಡುಗಿಯಾಗಿದ್ದನಿಂದಲೂ ಪ್ರೀತಿಸಿದ್ದ ಹಿಟ್ಲರ್ ಅನ್ನು ಮುಂಬರುವ 1 ಗಂಟೆಗಳಲ್ಲಿ ಮದುವೆಯಾಗಲು ಸಜ್ಜಾಗಿದ್ಲು. ಸ್ನೇಹಿತರೆ, ಯವ ಬ್ರೌನ್ ತಾನು 15 ವರ್ಷದ ಹುಡುಗಿಯಾಗಿದ್ದಾಗ ಹಿಟ್ಲರ್ಗೆ ಪ್ರಪೋಸ್ ಮಾಡಿದ್ಲು. ಆದರೆ ಹಿಟ್ಲರ್ ಅವಳು 17 ವರ್ಷ ತುಂಬಿದಾಗ ಆ ಪ್ರೀತಿಯನ್ನು ಎಕ್ಸೆಪ್ಟ್ ಮಾಡಿದ್ದ. ಸ್ನೇಹಿತರೆ, ಆದ್ರೆ ಇವರು ಇಡೀ ಜಗತ್ತಿಗೆ ತಮ್ಮ ಪ್ರೀತಿಯನ್ನು ಮುಚ್ಚಿಟ್ಟಿದ್ರು. ಹಿಟ್ಲರ್ನ ಖಾಸ ಅಧಿಕಾರಿಗಳಿಗೆ ಬಿಟ್ಟು ಇವರ ಪ್ರೀತಿ ಪ್ರೇಮ ಪ್ರಣಯದ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಹಿಟ್ಲರ್ನ ಕೆಲವು ಹತ್ತಿರದ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿತ್ತು ಯವ ಮತ್ತು ಹಿಟ್ಲರ್ ಕಪಲ್ಸ್ ಎಂದು. ಹೊರಗಡೆಯಿಂದ ನೋಡಲು ಹಿಟ್ಲರ್ ಮತ್ತು ಯವಾಳ ರೂಮ್ಗಳು ಬೇರೆ ಬೇರೆಯಾಗಿದ್ರೂ ಸಹ ಅವು ಒಳಗಡೆಯಿಂದ ಇಂಟರ್ ಕನೆಕ್ಟೆಡ್ ಆಗಿದ್ದವು. ಸಂಜೆಯ ಸ್ನ್ಯಾಕ್ಸ್ ಮತ್ತು ಚಹಾ ಕುಡಿಯಲು ಹಿಟ್ಲರ್ ಪ್ರತಿದಿನ ಯವಾಳ ರೂಮ್ಗೆ ಭೇಟಿ ಕೊಡುತ್ತಿದ್ದ. ಸ್ನೇಹಿತರೆ, ನನ್ಗೆ ಗೊತ್ತು, ಹಿಟ್ಲರ್ನ ಈ ಇನ್ನೊಂದು ಮುಖ ನೋಡಿ ನಿಮಗೆ ಖಂಡಿತ ಆಶ್ಚರ್ಯವಾಗಿರುತ್ತದೆ. ಆದರೆ ಹಿಟ್ಲರ್ನ ಕೆಲವು ಸ್ಪೆಷಲ್ ಕಾಪ್ಸ್ಗಳಿಗೆ ಇದು ಸಾಮಾನ್ಯವಾಗಿತ್ತು. ಏಕೆಂದರೆ ಹಲವು ಬಾರಿ ಹಿಟ್ಲರ್
ಇವಾಳ ಬಗ್ಗೆ ಯೋಚನೆ ಮಾಡಿ ಚಿಂತೆಗೀಡಾಗಿ ಬಿಡುತ್ತಿದ್ದ. ಕೆಲವೊಮ್ಮೆ ಬೇಜಾರು ಸಹ ಆಗುತ್ತಿದ್ದ. ಹಿಟ್ಲರ್ ಮತ್ತು ಯವ ಇಬ್ಬರು ಪರಸ್ಪರ ಅತಿಯಾಗಿ ಪ್ರೀತಿಸುತ್ತಿದ್ದರೂ ಸಹ ತಾವು ಮದುವೆಯಾಗಿರಲಿಲ್ಲ ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರೂ ಸಹ ಬೆಸ್ಟ್ ಫ್ರೆಂಡ್ ಎಂಬ ಟ್ಯಾಗ್ ಅಡಿಯಲ್ಲಿ ಜನಗಳ ಮುಂದೆ ಬದುಕುತ್ತಿದ್ದರು. ಇದರ ಹಿಂದಿನ ಕಾರಣ ಹಿಟ್ಲರ್ಗೆ ಯವಾಳಿಗೆ ಸಾಕಷ್ಟು ಟೈಮ್ ಕೊಡಲು ಆಗುತ್ತಿರಲಿಲ್ಲ ಮತ್ತು ಹಿಟ್ಲರ್ ತನ್ನ ಸ್ಟ್ರೆಸ್ ಮತ್ತು ಮೆಡಿಕೇಶನ್ಗಳ ಕಾರಣದಿಂದ ಯವಾಳಿಗೆ ಮಗುವನ್ನು ಕೊಡುವ ಶಕ್ತಿಯನ್ನು ಸಹ ಹೊಂದಿರಲಿಲ್ಲ. ಸ್ನೇಹಿತರೆ, ಹಿಟ್ಲರ್ಗೆ ತನ್ನ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಇವಾ ಬ್ರೌನ್ಗೆ ಕೊಡಲು ಆಗುವುದಿಲ್ಲ ಎಂದು ಅನಿಸಿದ್ದೇಕೆ ಅಂತಂದ್ರೆ, ಹಿಟ್ಲರ್ಗೆ ಖಚಿತವಾಗಿ ತಿಳಿದಿತ್ತು ರಷ್ಯನ್ನರು ತನ್ನ ಮೇಲೆ ಅತಿ ಸಮೀಪದಲ್ಲಿಯೇ ದಾಳಿ ಮಾಡುತ್ತಾರೆ ಮತ್ತು ಆ ದಾಳಿಯಲ್ಲಿ ತಾನು ಖಚಿತವಾಗಿ ಸೋಲೊಪ್ಪುತ್ತೇನೆ ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಹಿಟ್ಲರ್ ತಾನು ಸಾಯುವುದಕ್ಕೂ 34 ಗಂಟೆಗಳ ಮುಂಚೆ ಇವಾಳೊಂದಿಗೆ ವಿವಾಹವಾಗಲು ನಿರ್ಧರಿಸಿದ್ದ. ಅತ್ತ ಒಂದೆಡೆ ಇವಾಳು ತನ್ನ ಕೋಣೆಯಲ್ಲಿ ಸಿಂಗಾರಗೊಳ್ಳುತ್ತಿದ್ರೆ, ಹಿಟ್ಲರ್ ಮಾತ್ರ ತನ್ನ ಕೋಣೆಯಲ್ಲಿ ಕೂತು ವಿಲ್ ಬರೆಯತೊಡಗಿದ್ದ. ಆ ವಿಲ್ನಲ್ಲಿ ಆಸ್ತಿ ಮತ್ತೊಂದರ ಬಗ್ಗೆ ಇರಲಿಲ್ಲ. ತಾನು ಮತ್ತು ಇವ ಮದುವೆಯಾಗುತ್ತೇವೆ ಮತ್ತು ನಂತರ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ರಷ್ಯನ್ನರ ಕೈಯಲ್ಲಿ ಸಾಯುವುದಕ್ಕೂ ಮುಂಚೆ ತಾವೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಬರೆದಿಟ್ಟಿದ್ದ. ಇದು ಇತಿಹಾಸದ ಬಹುಮುಖ್ಯ ನಿರ್ಧಾರ. ಇದನ್ನು ಹಿಟ್ಲರ್ ಒಬ್ಬಾತನೇ ತೆಗೆದುಕೊಂಡಿರಲಿಲ್ಲ. ಅಂದು ರಾತ್ರಿ ಇವಾಳೊಂದಿಗೆ ಹಿಟ್ಲರ್ ತನ್ನ ಖಾಸ ಸೆಕ್ರೆಟರಿಗಳೊಡನೆ ಊಟಕ್ಕೆಂದು ಕುಳಿತಾಗ ವಿಚಿತ್ರವಾಗಿ ಮಾತನಾಡುತ್ತಾ ರಷ್ಯನ್ನರು ತನ್ನ ಮೇಲೆ ದಾಳಿ ಮಾಡುತ್ತಾರೆ ಮತ್ತು ಆ ದಾಳಿಯಲ್ಲಿ ನಾನು ಸೋಲೊಪ್ಪುತ್ತೇನೆ ಮತ್ತು ನನ್ನನ್ನು ಅವರು ಸಾಯಿಸುತ್ತಾರೆ ಎಂದು ಭಯಭೀತನಾಗಿ ಮಾತನಾಡತೊಡಗಿದ್ದ. ಈ ಎಲ್ಲ ಮಾತುಗಳನ್ನು ಕೇಳಿದ ಸೆಕ್ರೆಟರಿ ಮತ್ತು ಇವಾಗಳು ದಿಗ್ಭ್ರಮೆಗೆ ಒಳಗಾಗಿದ್ದರು. ಹೀಗೆ ಹಿಟ್ಲರ್ ಮಾತನಾಡುತ್ತಿರುವಾಗ ಇವ ಅವನನ್ನು ತಡೆದು, ತಾನು ಸತ್ತಾಗಲೂ ಸಹ ಸುಂದರವಾಗಿ ಕಾಣಬೇಕು, ಆದ್ದರಿಂದ ನಾನು ಗನ್ ಶಾಟ್ಗೆ ಒಳಗಾಗುವುದಿಲ್ಲ, ತಾನು ಸೈನೈಡ್ ತೆಗೆದುಕೊಂಡು ಸಾಯುತ್ತೇನೆ ಎಂದು ಹೇಳಿಬಿಟ್ಟಿದ್ಲು. ಹೀಗೆ ಅಂದು ಹಿಟ್ಲರ್ ಮತ್ತು ಇವಾಳ ಮದುವೆ ಮತ್ತು ಸಾವಿನ ಸುದ್ದಿ ಜೊತೆಗೆ ನಿರ್ಧಾರವಾಗಿ ಬಿಟ್ಟಿತ್ತು. ಹಿಟ್ಲರ್ ತನ್ನ ಮದುವೆ ಮತ್ತು ಮರಣದ ನಿರ್ಧಾರವಾದ ನಂತರ ಖುದ್ದು ತನ್ನ ಅಧಿಕಾರಿಗಳಿಗೆ ಆಹ್ವಾನ ನೀಡಿ ಔತಣಕೂಟಕ್ಕೆಂದು ಕರೆಸಿಕೊಂಡಿದ್ದ. ಈ ಪಾರ್ಟಿಯಲ್ಲಿ ಹಿಟ್ಲರ್ ಕಂಠಪೂರ್ತಿ ಕುಡಿದು ನಶೆಯಲ್ಲಿ ಇವಾಳ ಮೇಲಿದ್ದ ಪ್ರೀತಿಯನ್ನು ಮತ್ತೊಮ್ಮೆ ತೋರ್ಪಡಿಸಿದ. ಅದು ಹೇಗೆ ಎಂದರೆ, ಹಿಟ್ಲರ್ ತುಂಬಿದ ಸಭೆಯಲ್ಲಿ ತಾನು ಮತ್ತು ಇವ ಎಕ್ಸಾಕ್ಟ್ ಸೇಮ್ ಟೈಮ್ಗೆ ಪ್ರಾಣ ಬಿಡಬೇಕೆಂದು ಬಯಸುತ್ತಿದ್ದೇವೆ ಎಂದು ಅನೌನ್ಸ್ ಮಾಡಿಬಿಟ್ಟ. ಇದರಿಂದ ಅವನು ಇನ್ನೊಂದು ಉಪಾಯವನ್ನು ಸಹ ಮಾಡಿಕೊಂಡ. ರೂಮಲ್ಲಿ 1 ಪಿಸ್ತೂಲ್ ಮತ್ತು 1 ಸೈನೈಡ್ ಕ್ಯಾಪ್ಸಲ್ ಬದಲಿಗೆ 2 ಸೈನೈಡ್ ಕ್ಯಾಪ್ಸಲ್ ಮತ್ತು 2 ಪಿಸ್ತೂಲ್ಗಳನ್ನು ತೆಗೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದ. ಯಾಕೆ ಅಂದರೆ, ಸಾಯುವ ಸಮಯದಲ್ಲಿ ಗನ್ ಜಾಮ್ ಆದ್ರೆ ಸೈನೈಡ್ ಕ್ಯಾಪ್ಸಲ್ಗಳು ಕೆಲಸ ಮಾಡುತ್ತವೆ ಎಂದು ಅವನು ಯೋಜನೆ ಹಾಕಿಕೊಂಡಿದ್ದ. ಏಪ್ರಿಲ್ 30 ಬೆಳಗಿನ ಜಾವ 6 ಗಂಟೆ ಹಿಟ್ಲರ್ಗೆ ಸ್ಫೋಟಕ ಸುದ್ದಿಯೊಂದು ಬಂದು ತಲುಪಿತು. ಅದೇನು ಅಂದ್ರೆ, ರಷ್ಯನ್ ಸೇನೆ ರೀಚ್ಟ್ಯಾಗ್ ಅನ್ನು ತಲುಪಿಬಿಟ್ಟಿದೆ ಮತ್ತು ಅದನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ ಎಂದು. ಈ ವಿಷಯ ತಿಳಿದ ಹಿಟ್ಲರ್ ಅಕ್ಷರಶಃ ಕಂಗಾಲಾಗಿ ಹೋದ. ತನ್ನ ಸಾವು ತನ್ನ ಅತಿ ಸಮೀಪದಲ್ಲಿಯೇ ಇದೆ ಎಂದು ಹಿಟ್ಲರ್ ಚಿಂತಿಸುತ್ತಾ ಕುಳಿತ. ಆದರೂ ಎಲ್ಲೋ ಒಂದ್ ಕಡೆ ಹಿಟ್ಲರ್ಗೆ ಭರವಸೆ ಇತ್ತು, ರಷ್ಯನ್ನರು ರೀಚ್ಟ್ಯಾಗ್ ತಲುಪಿ ಹಿಂತಿರುಗುತ್ತಾರೆ ಎಂದು. ಆದರೆ ಮುಂದಿನ ಅರ್ಧ ಗಂಟೆಯಲ್ಲಿ ಆ ನಂಬಿಕೆಯೂ ಸಹ ಸುಳ್ಳಾಗಿ ಹೋಯಿತು. ರಷ್ಯನ್ನರು ಮುನ್ನುಗ್ಗುತ್ತಿರುವ ವೇಗವನ್ನು ಬರ್ಲಿನ್ ಕಮಾಂಡೋ ಒಬ್ಬನು ಹಿಟ್ಲರ್ಗೆ ತಿಳಿಸಿದ. ಈ ವಿಷಯವನ್ನು ತಿಳಿದ ಹಿಟ್ಲರ್ ಕಲ್ಲಿನ ಮೂರ್ತಿಯಂತೆ ದಂಗು ಬಡಿದು ಕೂತುಬಿಟ್ಟ. ಹಿಟ್ಲರ್ ಬಾಯಿಂದ ಒಂದೇ ಒಂದು ಮಾತು ಹೊರಬಂತು. ಅದೇನು ಅಂದ್ರೆ, ತಾನು ಯಾವ ಮ್ಯೂಸಿಯಂ ವಸ್ತುವು ಆಗಲು ಇಷ್ಟಪಡುವುದಿಲ್ಲ. ರಷ್ಯನ್ನರು ತನ್ನನ್ನು ಸೆದೆಬಡಿಯುವ ಮೊದಲೇ ತಾನೇ ಸ್ವತಃ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು. ಹೀಗೆ ತನ್ನ ಕೊನೆಯ ಸಮಯದಲ್ಲಿ ತನ್ನ ಎಲ್ಲ ಸೇನಾನಿಗಳನ್ನು ಮತ್ತು ಅಧಿಕಾರಿಗಳನ್ನು ಮಾತನಾಡಿಸಿದ ಹಿಟ್ಲರ್ ಅವರಿಗೂ ತಾವು ಸಹ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿ ಎಂದು ಹೇಳಿ ತಾನು ಮೌನವಾಗಿ ಬಿಟ್ಟ. ಎಷ್ಟು ಮೌನ ಅಂತಂದ್ರೆ, ಅವನ ಸಾವಿನ ತನಕವೂ ಸಹ ಅವನಿಗೆ ಒಂದೇ ಒಂದು ಮಾತು ಸಹ ಬರಲಿಲ್ಲ. ಮತ್ತು ಹಿಟ್ಲರ್ ಕೊನೆಯದಾಗಿ ತನ್ನ ಅಧಿಕಾರಿಗಳಿಗೆ ಒಂದೇ ಒಂದು ಮಾತು ಹೇಳಿದ. ಅದೇನು ಅಂದ್ರೆ, ಸಮಯವನ್ನು ವ್ಯರ್ಥ ಮಾಡದೆ ತಾವು ಸತ್ತ ಕೂಡಲೇ ತಮ್ಮ ದೇಹಗಳನ್ನು ತನ್ನ ಬ್ಲಾಂಡಿಯನ್ನು ಸುಟ್ಟ ಜಾಗದಲ್ಲಿಯೇ ಸುಡಬೇಕು ಎಂದು ಮತ್ತು ನೀವು ನಿಮ್ಮ ಲೀಡರ್ಗಳನ್ನು ಫಾಲೋ ಮಾಡಿ ಎಂದು ಹೇಳಿ ಹೊರಟು ಬಿಟ್ಟ. ಈ ಎಲ್ಲ ಸಂಗತಿಗಳ ನಂತರ ಇವಾ ಬ್ರೌನ್ ಹಿಟ್ಲರ್ಗೆ ಬಲು ಪ್ರಿಯವಾದ ಲೈಟ್ ಪಿಂಕ್ ಡ್ರೆಸ್ ಅನ್ನು ಧರಿಸಿ ಅವನೊಡನೆ ಕೋಣೆಗೆ
ಹೋಗಿಬಿಟ್ಟಿದ್ಲು. ದ ಫೈನಲ್ ಡೆತ್ ಟೈಮ್ ಅವರ ಸಾವಿಗಾಗಿ ಕಾದು ನಿಂತಿತ್ತು. ಸ್ವಲ್ಪ ಸಮಯದಲ್ಲಿಯೇ ಹೊರಗಡೆ ನಿಂತಿದ್ದ ಅಧಿಕಾರಿಗಳಿಗೆ ಬಂದೂಕಿನ ಶಬ್ದ ಕೇಳಿಸಿದ್ದಾದ ನಂತರ ಮೃತದೇಹಗಳನ್ನು ಹೊರತೆಗೆದ ಅಧಿಕಾರಿಗಳು ಬ್ಲಾಂಡಿಯನ್ನು ಸುಟ್ಟ ಜಾಗದಲ್ಲಿಯೇ ಸಹ ಹಿಟ್ಲರ್ ಮತ್ತು ಎವಾ ಬ್ರೌನ್ಳನ್ನು ಸುಟ್ಟ. ಸ್ನೇಹಿತರೆ, ಐ ಆಮ್ ಪ್ರಿಟಿ ಶೋರ್ ಈ ಒಂದು ಸ್ಟೋರಿಯನ್ನು ಕೇಳಿ ನಿಮಗೆ ಹಿಟ್ಲರ್ನ ಇನ್ನೊಂದು ಮುಖ ಪರಿಚಯವಾಗಿರುತ್ತೆ. ಮನುಷ್ಯ ಎಷ್ಟೇ ಕ್ರೂರಿಯಾದ್ರೂ ಅವನಲ್ಲಿಯೂ ಸಹ ಒಂದು ಪ್ರೀತಿ ಇರುತ್ತೆ. ನಾನು ಹಿಟ್ಲರ್ನ ಸಮರ್ಥನೆ ಮಾಡಿಕೊಳ್ಳಲು ಹೇಳ್ತಿಲ್ಲ. ಹಿಟ್ಲರ್ ಒಬ್ಬ ನರರಾಕ್ಷಸ. ತನ್ನ ಅಧಿಕಾರದ ಆಸೆಗೆ ಬಿದ್ದು ಎಷ್ಟೋ ಜನಗಳ ಪ್ರಾಣವನ್ನು ಸ್ವಲ್ಪವೂ ಕರುಣೆ ಇಲ್ಲದೆ ತೆಗೆದುಕೊಂಡು ಬಿಟ್ಟಿದ್ದ. ಆದರೆ ಹಿಟ್ಲರ್ ತನ್ನವರು ನಮ್ಮವರು ಎಂಬ ವಿಚಾರ ಬಂದಾಗ ತನ್ನ ನಾಯಿಗೂ ಸಹ ಪ್ರೀತಿಯನ್ನು ತೋರಿಸುತ್ತಿದ್ದ. ಆದರೂ ಆ ನರರಾಕ್ಷಸನ ಅಂತ್ಯವಾಗಿದ್ದು ಈ ಪ್ರಪಂಚಕ್ಕೆ ಒಳಿತಾಗಿದೆ.